ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಒಂದು ಐಸ್ ಕ್ರೀಮ್ ರೆಸಿಪಿ ಹೇಳ್ಕೊಡ್ತೀನಿ. ಏನಂದರೆ ಬಿಸ್ಕಿಟ್ಲಿಂದ ಐಸ್ ಕ್ರೀಮ್ ಮಾಡೋದು ತುಂಬ ಈಸಿಯಾಗಿರುವಂಥ ಐಸ್ ಕ್ರೀಮ್ ಇದೆ ಇದು. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಒಳಗೆ ಒಂದು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಚೆನ್ನಾಗಿ ಕಾಯ್ದಿದೆ. ನಾನು ಇಲ್ಲಿ 6 ಮಾರಿಗೋಲ್ಡ್ ಬಿಸ್ಕೆಟ್ ಹಾಕ್ಕೊಂಡಿದ್ದೀನಿ. ನಿಂಬಲ್ಲಿ ಪಾರ್ಲೇಜಿ ಇದ್ರೂ ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ಈ ರೀತಿ ನಾನು ಕ್ರಷ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಎರಡು ಚಮಚ ನಾನು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನೀವು ಹೆಚ್ಚು ಕಮ್ಮಿ ಹಾಕೋಬಹುದು. ಒಂದು ಚಮಚ ನಾನು ಕೋಕಾ ಪೌಡರ್ ಹಾಕ್ಕೊಂಡಿದ್ದೀನಿ. ಇದು ಇಲ್ಲಾಂದರೆ ನೀವು ಚಾಕ್ಲೇಟ್ ತಂದು, ಅಂಗಡಿ ಒಳಗೆ ಚಾಕ್ಲೇಟ್ ಇರುತ್ತೆಲ್ಲ, ಅದು ತಂದು ಯೂಸ್ ಮಾಡ್ಕೋಬಹುದು. ಇದು ಕೋಕಾ ಪೌಡರ್ ಇದೆ, ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಅಂಥೇಳಿ ನಾನು ಯೂಸ್ ಮಾಡಿದ್ದೀನಿ. ನೋಡಿ, ಇದು ಗಟ್ಟಿ ಆಗೋ ತನಕ ಈ ರೀತಿ ನಾವು ಹಾಲಿದೆಲ್ಲ ಕಾಸ್ಕೋಬೇಕು. ನೋಡಿ, ಇದು ಗಟ್ಟಿಯಾಗಿದೆ. ಇದು ನಾನು ತಣ್ಣಗೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪಾತ್ರೆ ತೊಗೊಂಡು ಪಾತ್ರೆ ಒಳಗೆ ನಾನು ಇದು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನಾನು ಫ್ರೀಜರ್ ಒಳಗೆ 2 ಗಂಟೆ ಇಟ್ಕೊಂಡಿದ್ದೀನಿ. ನೋಡಿ, 2 ಗಂಟೆ ಆಗಿದೆ. ನಾನು ತಗೊಂಡಿದ್ದೀನಿ. ಈ ರೀತಿ ನಾನು ಚಾಕು ಸಾಯ್ತಲ್ಲೇ ಈ ರೀತಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ನಾನು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡಿದ್ದೀನಿ. ಅರ್ಧ ವಾಟ್ಕ ನಾನು ಕ್ರೀಮ್ ಹಾಕ್ಕೊಂಡಿದ್ದೀನಿ. ಹಾಲಿನ ಮೇಗೆ ಬರುತ್ತೆ ಎಲ್ಲ, ಅದಕ್ಕೆ ಅದೇ ಕ್ರೀಮ್ ಹಾಕ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ರೀತಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನೋಡಿ, ನಾನು ಇಲ್ಲಿ ಒಂದು ಕಂಟೈನರ್ ಒಳಗೆ ಹಾಕ್ಕೊಂಡಿದ್ದೀನಿ. ಈ ರೀತಿ ಲೀಡ್ ಮುಚ್ಕೊಂಡು ನಾನು ಓವರ್ ನೈಟ್ ಇಟ್ಕೊಂಡಿದ್ದೀನಿ. ನೋಡಿ, ಓವರ್ ನೈಟ್ ಇಟ್ಕೊಂಡು ನಾನು ತಕ್ಕೊಂಡಿದ್ದೀನಿ. ನೋಡಿ, ಐಸ್ ಕ್ರೀಮ್ ರೆಡಿಯಾಗಿದೆ. ಈ ರೀತಿ ನಾನು ಸ್ವಲ್ಪ ಲೂಸ್ ಮಾಡ್ಕೊತೀನಿ. ನೀವು ಚಾಕುದ ಸಹಾಯತ ಅಲ್ಲೇ ಲೂಸ್ ಮಾಡ್ಕೋಬಹುದು. ನೋಡಿ, ಒಂದು ಪ್ಲೇಟ್ ಒಳಗೆ ಇಟ್ಕೊಂಡು ನಾನು ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡ್ಕೊಂಡು ತಕ್ಕೊತೀನಿ. ನೋಡಿ, ಎಷ್ಟು ಈಸಿಯಾಗಿ ಬಂದಿದೆ. ಈ ರೀತಿ ನಾನು ಕಟ್ ಮಾಡ್ಕೊತೀನಿ. ನೋಡಿ, ಕಟ್ ಮಾಡಿಕೊಂಡು ನಾನು ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾನು ಚೋಕೋ ಚಿಪ್ಸ್ ಹಾಕ್ಕೊಂಡು ನೀವು ಐಸ್ ಕ್ರೀಮ್ ಎಂಜಾಯ್ ಮಾಡಿ. ನೋಡಿ, ಐಸ್ ಕ್ರೀಮ್ ರೆಡಿಯಾಗಿದೆ. ನೋಡಿ, ರೆಸಿಪಿ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.